ಅನುದಾನ ಬಂದೈತಿ ಬಂದು ಈಗ ನಿಂತೈತಿ ಅದನ್ನ ನೀವು ಜಾಗ ವಿವಾದ ಕೊಡ್ರಿ ಅಂತೇಳಿ ಅಂದಿದ್ರೆ ನಾವು ಊರನ್ನ ಪ್ರಮುಖರೆಲ್ಲ ಸೇರ್ಕೊಂಡ ಅದಕ್ಕೆ ಏನಾದ್ರು ಒಂದು ಕಡೆ ವ್ಯವಸ್ಥೆ ಮಾಡ್ಬೋದಾಗಿತ್ತು. ನಿಮಗೇನೋ ಅವ್ರು ತಿಳಿಸಿಲ್ಲ? ಅವ್ರೇನು ತಿಳಿಸಿಲ್ಲ, ಪಂಚಾಯತಿ ಅವರು ತಿಳಿಸಿಲ್ಲ, ಚಂದ್ರಪ್ಪನವು ತಿಳಿಸಿಲ್ಲ. ಮತ್ತೀಗ ನಿಮಗೆ ಪಂಚಾಯತಿ ಬಿದ್ದ ತಮ್ಮ ಗಮನದಾಗ ಐತಲ್ರಿ? ಐತಿ, ಗಮನದಾಗ ಐತಿ. ಮತ್ತೆ ಅದ್ರ ಬಗ್ಗೆ ನೀವು ಅವ್ರಿಗೆ ಪಂಚಾಯತಿ ಅವ್ರಿಗೆ ಒಂದು ಸ್ವಲ್ಪ ಯಾಕಪ್ಪ ಹಿಂಗಂತ ಕೇಳ್ಬೋದಾಗಿತ್ತಲ್ಲ? ಕೇಳಿದ್ರು. ಮೊದಲು ಕೇಳಿದಾಗ ಏನಂತ ಬೆಳಗಾವಿ ಜಿಲ್ಲಾ ಬೇಲೂರು ತಾಲೂಕು ಹೊಳೆಬಸವ ಗ್ರಾಮದ ಊರ ಪ್ರಮುಖರು ಹಾಗೂ ಹೆಸರಾಂತ ದೇಸಾಯಿ ಮೆಂಕನವರಂಥ ಬಾಬುವಣ್ಣ ನಾಯ್ಕರವರು ಇವತ್ತು ನಮ್ಮ ಡೂ ಆರ್ ಡೈ ನ್ಯೂಸ್ ಚಾನಲ್ ಅವ್ರಿಗೆ ನಾವು ಸಂದರ್ಶನ ಕೇಳಿದಾಗ ಒಪ್ಕೊಂಡು ಭಾಳ ಆದರಿಂದ ನಮ್ಮನ್ನು ನೋಡಿಕೊಂಡು ಕಾಸ ಇವತ್ತಿಗೆ ನಮ್ಮೂರು ಬಸ್ ಸ್ಟ್ಯಾಂಡ 3 ವರ್ಷ ಆತದು ಬಿದ್ದ. ಆದ ಕಾರಣ ನಾನು ಪಿ ಡಿ ಒ ಅವ್ರಿಗೆ ಹಾಗೂ ಇದರ ಹಿಂದೆ ವರ್ಷಗಟ್ಟಲೆ ನಾನು ಗ್ರಾಮ ಪಂಚಾಯತಿ ಹೋದಾಗ ನಮ್ಮ ಚೇರ್ಮನ್ರ ನನಗೆ ಸಿಕ್ಕಿಲ್ಲ, ಅವರು ನಮ್ಮ ಊರಲ್ಲಿಯೂ ಇಲ್ಲ. ಆದರೂ ಅದೊಂದು ಬಡ ಮಕ್ಕಳಿಗೆ ಅಥವಾ ಶಾಲೆ ಮಕ್ಕಳು ಬೇರೆ ಊರಿಂದನೂ ಬರ್ತಾ ಇದ್ದಾವೆ, ಇಲ್ಲಿ ಅವರಿಗೆ ಇರಲಿಕ್ಕೆ ಅಲ್ಲಿ ನಿಂದಿರಲಿಕ್ಕೆ ಒಂದು ಸ್ಥಾನ ಇಲ್ಲ. 3 ವರ್ಷ ಬಿದ್ದರೂ ಅದ್ರದ್ದು ಯಾರು ನೋಡ್ತಾ ಇಲ್ಲ. ಈಗ ಕಡಾಡಿ ಅವರ ಅನುದಾನದಿಂದ ಬಿಡುಗಡೆಯಾಗಿ 6 ತಿಂಗಳಾತಂತ. ಆದ್ರೆ ಅದನ್ನು ಯಾರು ವಿಚಾರ ಮಾಡೋದ್ರ ಕಡಾಡಿಯವ್ರು ಪಿ ಅವ್ರು ಪೂರ್ಣಿಸಿದಾಗ ಅವ್ರು ಹೇಳಿದರು ಊರ ಹಿರಿಯರ ಕೂಡಿ ನಾಳೆ ಅಂದರೂ ನಾವು ಮಾಡಿಕೊಡ್ತೀವಿ ಅದನ್ನಂತ ಹೇಳಿದಾಗ ಅದಕ್ಕಾಗಿ ನಾವು ಇವತ್ತಿಗೆ ನಮ್ಮೂರ ಪ್ರಮುಖರಾಗಿ ಹಾಗೂ ತಾಲೂಕಾ ಪಂಚಾಯತಿ ಮಾಜಿ ಸದಸ್ಯರಾಗಿ ಊರ ಚೇರ್ಮನ್ರಾಗಿ ಹಲವಾರು ನಮ್ಮ ಊರಿನ ಕೆಲಸ ಮಾಡಿದಂಥ ನಮ್ಮ ಬಾಬುವಣ್ಣ ನಾಯ್ಕರ್ ಅವರಿಗೆ ನಮ್ಮ ಚಾನಲ್ ವತಿಯಿಂದ ನಮಸ್ಕಾರಗಳು. ಧನ್ಯವಾದ. ಮತ್ತು 3 ವರ್ಷ ಆತ್ರಿ ಬಿದ್ದದ ಬಸ್ ಸ್ಟ್ಯಾಂಡ. ಅದು ಯಾಕೆ ಆಗತ್ರಿ? ಬಡ ಮಕ್ಕಳು ಹೋಗು ಬರು. ಅದು ಯಾಕೆ ಆಗೋದ ಅಂದರೆ ಆ ಜಗದ ವಿವಾದ ಐತಿ. ಜಗದ ವಿವಾದ ಅಂದ್ರೆ ಈಗ ಮಾಲಕ ಇರುತ್ತಾನು ಚಂದ್ರಪ್ಪ ಗಾಂಧಿ ನಂದದು ಜಾಗ ಸಾರ್ವಜನಿಕ ಅಲ್ಲ, ನಾ ಅದನ್ನು ಸಾರ್ವಜನಿಕವಾಗಿ ಕೊಟ್ಟೇ ಇಲ್ಲ, ಅದು ನನ್ನ ಮಾಲಕಿ ಜಮೀನು, ಅದಕ್ಕಾಗಿ ನಾನು ಅದನ್ನು ತಕರಾರು ಮಾಡಿದ್ದೇನು ಅಂತ ಅವ್ನು ಹೇಳ್ತಾನೆ. ಮತ್ತು ಮುಂದೆ ಏನು ಪರಿಹಾರ ಸರ್? ಈಗ ನೀವು ನೋಡಿ ಕಾರ್ಗಡೆ ಅಡ್ಡಾಡ್ತಾರೆ, ದೊಡ್ಡ ಮಂದಿ ಅಡ್ಡಾಡ್ತಾರೆ, ಮತ್ತು ಬಡ ಮಕ್ಕಳದು ಹೆಂಗೆ ಅಡ್ಡಾಡಬೇಕು? ಅಲ್ಲ, ಎಲ್ಲರಿಗೂ ಅವಶ್ಯಕತೆ ಇದ್ದಿದ್ದೇನಾರ ಅದು. ಕಾರ್ಗಡಿಯಲ್ಲೂ ಒಬ್ಬಿಬ್ಬರಿಗೆ ಇರ್ಬೋದು ಅಷ್ಟೇ, ಆದರೆ ಎಲ್ಲರಿಗೂ ಪ್ರತಿ ಊರಾಗ ಎಲ್ಲರಿಗೂ ಬೇಕಾದಾಗ ಅವಶ್ಯವಾದಂಥದ್ದು ಇಲ್ಲ. ಬಸ್ ಸ್ಟ್ಯಾಂಡ್ ಆಗಲೇಬೇಕದು. ಆದ್ರೆ ಅದನ್ನು ಹೆಚ್ಚಿನ ಮುತುವರ್ಜಿಯನ್ನು ಯಾರು ವಹಿಸ್ಬೇಕಂದ್ರೆ ಗ್ರಾಮ ಪಂಚಾಯತಿ ಅವ್ರು ವಹಿಸ್ಬೇಕು. ನಾವು ವಿಡಿಯೋ ಕೇಳಿದಾಗ ಅವರು ಇಲ್ಲ ನಮ್ಮ ಇದರಿಂದ ಬರೋಂಗಿಲ್ಲ, ಇದರಿಂದ ಅನುದಾನ ಆಗೈತ್ರಿ, ಮತ್ತು ಅದಕ್ಕೆ ಜಾಗ ಮತ್ತೀಗ 2-3 ಅಂಗಡಿಗಳು ಖಾಲಿದಾವ, ಎಲ್ಲಾರು ಟೆಂಪ್ರರಿ ಮಾಡಬೇಕಾಗಿತ್ತು. ನಾವು ಚಂದ್ರು ಗಾಣಿಗೆ ನಾವು ತಕರಾರಿದ್ರೆ ಅದು ಆದಷ್ಟು ಲಘು ಬೇಗ ಮಾಡಬೇಕಾಗಿತ್ತು. 3 ವರ್ಷ ಹತ್ರ ಬಿದ್ದ. ಆದ್ರೆ ಈಗ ಅದನ್ನು ಮುಂದೆ ಅದಕ್ಕೆ ಅಂಗಡಿ ಖಾಲಿದ್ದು ಸಹಿತ ಅದನ್ನು ಕರು ಮಾಡಿ ಟೆಂಪ್ರರಿ ಮಾಡಿ ಕೊಡ್ಬೋದಾಗಿತ್ತಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೈತಿ? ಅಂದ್ರೆ ಅದನ್ನು ಗ್ರಾಮ ಪಂಚಾಯತಿ ಅವರೇ ಮಾಡ್ಬೇಕ್ರಿ. ಯಾಕಂದ್ರೆ ಅವ್ರ ಅಂಡರ್ದಾಗ ನಾವು ಅಂಗಡಿಗೋಸ್ಕರ ಅವರೇ ಮಾಡ್ಬೇಕಾದ್ರೆ ಅವ್ರು ಮಾಡ್ಬೇಕಂದ್ರೆ ಈಗ ನಾವು ಸಾರ್ವಜನಿಕರು ಹೋಗಿ ಅದಕ್ಕೆ ಯಾಕೆ ಬರೋದಿಲ್ಲ, ಯಾಕಂದ್ರೆ ಅದು ಪಂಚಾಯತಿ ಆಸ್ತಿ. ಸಾರ್ವಜನಿಕ ಅಂದ್ರೆ ನೀವು ಒಂದು ಊರ ದೇಸಾಯ ಒಂದು ಪ್ರಮುಖರಾಗಿ ಕಾಸು ನೀವು ಇದ್ರ ಬಗ್ಗೆ ನೀವು ಅವರಿಗೆ ಪಂಚಾಯತ್ ಒಳಗೆ ತಿಳಿಸಿದ್ರಿಲ್ಲ? ಇಲ್ಲ ತಿಳಿಸಿಲ್ಲ. ಪಂಚಾಯತ್ ಅವರು ನಮಗೆ ಹೇಳಿಲ್ಲ. ಅವ್ರು ಹಿಂಗಾಗೈತಿ ಅಂತ ಹೇಳ್ತಾರೆ. ಯಾವ ಊರಾಗ ಬಂದ ಊರಿನ ಪ್ರಮುಖರಿಗೆ ಅವ್ರು ಹೇಳೇ ಇಲ್ಲ. ಅನುದಾನ ಬಂದೈತಿ ಬಂದು ಈಗ ನಿಂತೈತಿ, ಅದನ್ನ ನೀವು ಜಾಗ ವಿವಾದ ಕೊಡ್ರಿ ಅಂತೇಳಿ ಅಂದಿದ್ರೆ ನಾವು ಊರನ್ನ ಪ್ರಮುಖರೆಲ್ಲ ಸೇರ್ಕೊಂಡ ಅದಕ್ಕೆ ಏನಾದ್ರು ಒಂದು ಕಡೆ ವ್ಯವಸ್ಥೆ ಮಾಡ್ಬೋದಾಗಿತ್ತು. ನಿಮಗೇನೋ ಅವ್ರು ತಿಳಿಸಿಲ್ಲ? ಅವ್ರೇನು ತಿಳಿಸಿಲ್ಲ, ಪಂಚಾಯತಿ ಅವರು ತಿಳಿಸಿಲ್ಲ, ಚಂದ್ರಪ್ಪನವು ತಿಳಿಸಿಲ್ಲ. ಮತ್ತೀಗ ನಿಮಗೆ ಪಂಚಾಯತಿ ಬಿದ್ದ ತಮ್ಮ ಗಮನದಾಗ ಐತಲ್ರಿ? ಐತಿ, ಗಮನದಾಗ ಐತಿ. ಮತ್ತು ಅದ್ರ ಬಗ್ಗೆ ನೀವು ಅವ್ರಿಗೆ ಪಂಚಾಯತಿ ಅವ್ರಿಗೆ ಒಂದು ಸ್ವಲ್ಪ ಯಾಕಪ್ಪ ಹಿಂಗಂತ ಕೇಳ್ಬೋದಾಗಿತ್ತಲ್ಲ? ಕೇಳಿದ್ರು. ಮೊದಲು ಕೇಳಿದಾಗ ಏನಂದ್ರು, ಅವ್ರು ಇನ್ನೂ ಅನುದಾನ ಯಾರು ಕೇಳಿದ್ದೇನೆ ಅವಾಗ ಪಿ ಡಿ ಒ ಇದ್ದು ಅವ್ರನ್ನ ಕೇಳಿದ್ವಿ. ಏನಂದ್ರು ಅವರು ಇನ್ನೂ ಅನುದಾನ ಬಂದಿರ್ರಿ, ಅವ್ರು ಗೌರ್ಮೆಂಟಿಂದ ಯಾರ MLA ಅಥವಾ MP ಗಳು ಹಾಕಿದ್ದಾರೆ ಅದನ್ನ ಮಾಡಿಸು ಅಂತೇಳಿ ಅಂದಿದ್ರು. ಅನುದಾನ ಯಾಕಂದ್ರೆ ಅಷ್ಟು ದೊಡ್ಡ ಅನುದಾನ ನಮ್ಮ ಪಂಚಾಯತಿ ಅವ್ರು ಇರೋದಿಲ್ಲ. ಅದಕ್ಕಾಗಿ ಅವ್ರು ಯಾರು MLA MP ಗಳು ಕೊಟ್ಟರೆ ಅಂದ್ರೆ ಅದ್ರಾಗ ನಾವು ಹಾಕಿಸ್ತೇವೆ, ಮಾಡ್ತೇವೆ ಅಂತ ಈ ಮಾತನ್ನ ಅಂದಿದ್ರು. ಪಿ ಡಿ ಒ ಅವರು ಅಂದಿದ್ರು. ಆಯ್ತಾ? ಮತ್ತು ನಿಮ್ಮ ಈಗ ಮುಂದೆ ಎಲೆಕ್ಷನ್ ಬಂತ್ರಿ, ಮತ್ತೀಗ ಮುಂದಿನ ವಾರಕ್ಕೆ
ಅದನ್ನು ಒಡ ಕೊಡೋದಾಗಲಿ ಹಿಂಗದು ಏನೋ ಒಂದು ಕೆಲವೊಂದು ಶಬ್ದಗಳು ಬಂದು ನಮಗೆ ಹಾಂ ಮತ್ತು ಅದನ್ನ ಕಿಡಿವಿ ಅದನ್ನು ಮಾಡೋಕ್ಕಿಂತ ಆಮೇಲೆ ಈಗ 2-3 ಅಂಗಡಿ ಕಾಲಿನದಾವ್ರಿ ಈಗ ಇದು ಅಂಗಡಿಗಳು ಅವು 2-3 ವರ್ಷ ಬಂದಿತ್ತು ಅದನ್ನ ತೆಗೆದು ಕಾಸು ಈಗ ಜನರುಗಳು ಅನುಕೂಲ ಮಾಡಿಕೊಡ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ರೀ? ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಬೇಕು. ಯಾಕಂದ್ರೆ ಅವು ಅಲ್ಲ ಈಗ ಈ ಪಂಚಾಯತಿ ಅಂಡರ್ದಾಗ ಅಂಡ್ರದಾಗ ಅದಾವ್ರಿ. ಹಾಂ ಈಗ ಇದ್ದ ಕಟ್ಟಡನ ಕೆಡಿವಿಕೆ ಪಂಚಾಯತಿ ಮಾಡೋದು ಅಂತೇಳಿ ಅಂದ್ರೆ ಅವ್ರು ಏನಾರು ಬಾಡಿಗೆ ಅದು ಕೊಟ್ಟಿದ್ದಾರೆ ಈಗ ಅವ್ರು ಹಾಂ ಅಂಗಡಿಗಳು ಬಾಡಿಗೆ ಕೊಡ್ರಿ ಅವ್ರಿಗೆ ಕಬ್ಜಾ ಚಲೋ ಇರ್ಬೇಕಾಗಿತ್ತಲ್ಲ, ಯಾಕೆ ಬಂದಿದಾರ ಅವೇನೋ ಅವ್ರಿಗೆ ಲಾಸ್ ಆಗಿ ಹಿಂಗಾಗಿ ಏನಾರು ಆಗಿ ಆದ್ರೆ ಮತ್ತೆ ಈಗ ಜನರಿಗೆ ಒಂದು ಅನುಕೂಲ ಆಗುವಂತ ಅದನ್ನಾರು ಮಾಡಿದ್ರೆ ಇದನ್ನೇ ಇನ್ನು ಪ್ರಯತ್ನ ಮಾಡಿ ಮಾಡೋದು ಏನು. ಇದ್ರ ಬಗ್ಗೆ ಇನ್ನು ನಿಮ್ಮ ಮುಂದಿನ ಕ್ರಮ ಏನು? ಅದ ಹೇಳಿದ್ರಲ್ಲ ಈಗ ನೀವು ಬಂದು ಕೇಳಿದ್ರಿ ಅವ್ರ ಪಂಚಾಯತಿ ಅವ್ರಿಗೆ ಅವ್ರ ಪಿ ಡಿ ಒ ಆಗಲಿ ಅವ್ರು ಯಾರು ಬಂದ್ರಂದ್ರೆ ಎಲ್ಲರೂ ಕೂಡ್ಕೊಂಡು ಊರು ಪ್ರಮುಖರು ನಾವು ಪಂಚಾಯತಿ ಅವರು ಎಲ್ಲರೂ ಕೂಡ್ಕೊಂಡು ಅದಕ್ಕೆ ಏನಾರು ಒಂದು ಪರ್ಯಾಯ ವ್ಯವಸ್ಥೆ ಮಾಡೋದು ಒಳ್ಳೆಯದು. ಇಲ್ಲಿವರೆಗೆ ನಮಗೆ ಭಾಳ ಆತ್ಮೀಯತೆಯಿಂದ ಹಾಗೂ ಊರ ಪ್ರಮುಖರು ಹಾಗೂ ದೇಸಾಯಿ ಮಿಂಟನದಂಥ ನಮ್ಮ ಪ್ರಭುವನ್ನ ನಾಯಕರವರು ನಮ್ಮ ನ್ಯೂಸ್ ಚಾನಲ್ಗೆ ಸಂದರ್ಶಕ್ಕಾಗಿ ಭಾಳ ಆತ್ಮೀಯತೆಯಿಂದ ನಮ್ಮನ್ನು ನೋಡಿಕೊಂಡು ತಮ್ಮ ಸಂದರ್ಶನ ಕೊಟ್ಟದಕ್ಕಾಗಿ ನಮ್ಮ ನ್ಯೂಸ್ ಚಾನಲ್ ವತಿಯಿಂದ ಅವರಿಗೆ ಪೂರ್ಣ ಪ್ರಮಾಣದ ಧನ್ಯವಾದಗಳು ಹೇಳ್ತೇವೆ. ನಮಸ್ಕಾರಗಳು.